ಶೋಯಬ್ ಮಲಿಕ್ ಅವರ ಎರಡನೇ ಮದ್ವೆನ ಮಾಡ್ಕೊಂಡಿರೋದ್ರಿಂದ ಅವರ ಫಸ್ಟ್ ವೈಫ್ ಆದಂತ ಸಾನಿಯಾ ಮಿರ್ಜಾ ಅವರಿಂದ ಖುಲಾ ಪಡ್ಕೊಂಡಿದ್ದಾರೆ. ಸೊ ಖುಲಾ ಅಂತಂದ್ರೆ ಏನು? ಖುಲಾ ಮತ್ತೆ ತಲಾಕ್ ಡಿವೋರ್ಸ್ ಇದಕ್ಕೆ ಡಿಫರೆನ್ಸ್ ಏನು? ಮುಸ್ಲಿಂ ಲಾ ಅಲ್ಲಿ ಡಿವೋರ್ಸ್ ನ ಬೇಸ್ಡ್ ಆನ್ ಗ್ರೌಂಡ್ಸ್ ಬೇರೆ ಬೇರೆ ರೀತಿಯಲ್ಲಿ ಪಡ್ಕೊಳ್ಬಹುದು. ತಲಾಕುಲ್ ಸುನ್ನತ್, ತಲಾಕುಲ್ ಬಿದ್ದತ್, ಲಿಯಾನ್, ಖುಲಾ, ಮುಬಾರಕ್ ಎಕ್ಸೆಟ್ರಾ. ಅಂಡ್ ಮುಸ್ಲಿಂ ಲಾ ಪ್ರಕಾರ ಡಿವೋರ್ಸ್ ನ ಒಬ್ಬ ಹಸ್ಬೆಂಡ್ ಅಷ್ಟೇ ಅಲ್ಲ ವೈಫ್ ಸಹಾನು ಕೊಡ್ಬೋದು. ಹಾಗೆ ಮ್ಯೂಚುವಲ್ ಕನ್ಸೆಂಟ್ ಮೇಲೇನು ಡಿವೋರ್ಸ್ ಪಡ್ಕೊಳ್ಬಹುದು. ಸೊ ಈ ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಅಲ್ಲಿ ಎರಡು ರೀತಿ ಖುಲಾ ಅಂಡ್ ಮುಬಾರಕ್. ಸೊ ಖುಲಾ ಅಂತಂದ್ರೆ ಒಬ್ಬ ವೈಫ್ ತನ್ನ ಹಸ್ಬೆಂಡ್ ಗೆ ಯೂನಿಲ್ಯಾಟ್ರಲಿ ಡಿವೋರ್ಸ್ ಕೊಡೋದು. ಅಂಡ್ ಇಲ್ಲಿ ವೈಫ್ ಡಿವೋರ್ಸ್ ನ ಆಫರ್ ಮಾಡ್ತಿರೋದ್ರಿಂದ ಅವರು ಕಾಂಪನ್ಸೇಷನ್ ಅನ್ನು ಸಹ ನೀಡಬೇಕಾಗುತ್ತೆ ಅವರ ಹಸ್ಬೆಂಡ್ ಗೆ. ಸಿನ್ಸ್ ಮುಸ್ಲಿಂ ಮ್ಯಾರೇಜ್ ಇಸ್ ಅ ಕಾಂಟ್ರಾಕ್ಟ್, ಸೊ ಯಾರೇ ಕಾಂಟ್ರಾಕ್ಟ್ ಬ್ರೇಕ್ ಮಾಡ್ತಾರೆ ಅವರು ಕಾಂಪನ್ಸೇಷನ್ ನೀಡಬೇಕು. ಸೊ ಹಾಗಾಗಿ ಒಬ್ಬ ವೈಫ್ ತನ್ನ ಪ್ರಾಪರ್ಟಿ ಏನ್ ಅವ್ರು ಪಡ್ಕೊಂಡಿರ್ತಾರೆ ಡಾವರ್ ರೀತಿಯಲ್ಲಿ ಡ್ಯೂರಿಂಗ್ ಮ್ಯಾರೇಜ್ ಅದನ್ನ ಅವರು ಅವರ ಹಸ್ಬೆಂಡ್ ಗೆ ವಾಪಸ್ ಕೊಡ್ಬೇಕಾಗತ್ತೆ ಆಸ್ ಕಾಂಪನ್ಸೇಷನ್. ಆ ನಂತರ ಖುಲಾ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಅಂಡ್ ಸಿನ್ಸ್ ಖುಲಾ ಒಂದು ಮ್ಯೂಚುವಲ್ ಕನ್ಸೆಂಟ್ ಡಿವೋರ್ಸ್ ಆದ ಕಾರಣ ವೈಫ್ ಆಫರ್ ಮಾಡಿದ ನಂತರ ಹಸ್ಬೆಂಡ್ ಅನ್ನು ಸಹ ಅಕ್ಸೆಪ್ಟ್ ಮಾಡ್ಬೇಕಾಗತ್ತೆ.